ಸಿದ್ದರಾಮಯ್ಯ ರಾಜೀನಾಮೆ ನೀಡೋದಕ್ಕೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಅಶೋಕ್ ಪಟ್ಟಣ್ ಬಿಗ್ ಎಕ್ಸ್ಕ್ಲೂಸಿವ್. 2-3 ದಿನಗಳಲ್ಲಿ ರಾಜೀನಾಮೆ ಕೊಡೋದಕ್ಕೆ ಸೂಚನೆಯನ್ನ ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಅಶೋಕ್ ಪಟ್ಟಣ್ ಹೇಳಿದ್ದಾರೆ. ಹೈಕಮಾಂಡ್ ನಾಯಕರು ಸಿಎಂಗೆ ಸೂಚನೆಯನ್ನ ನೀಡಿದ್ದಾರೆ ಅಂತ ಹೇಳಿದ್ದಾರೆ ಅಶೋಕ್ ಪಟ್ಟಣ್. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ ಅಶೋಕ್ ಪಟ್ಟಣ್. 2-3 ದಿನಗಳಲ್ಲಿ ರಾಜೀನಾಮೆ ನೀಡೋದು ಖಂಡಿತ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಅನೇಕ ನಾಯಕರು ಮಾತಾಡಿದ್ರು, ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಮಾತಾಡಿದ್ರು, ಕೆ.ಸಿ. ವೇಣುಗೋಪಾಲ್ ಮಾತಾಡಿದ್ರು. ಇವರೆಲ್ಲರೂ ಕೂಡ ಹೇಳಿದ್ದು ಅಂಥದ್ದೇನು ಬೆಳವಣಿಗೆ ನಡೆದಿಲ್ಲ, ಅಂಥದ್ದೇನಾದ್ರೂ ಇದ್ರೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅನ್ನುವಂಥ ಸೂಚನೆಯನ್ನ ಕೊಟ್ಟರು. ಬಿಟ್ರೆ ಮಹತ್ತರವಾದಂತಹ ಬೆಳವಣಿಗೆಗಳಾಗಿದೆ, ಮಾತುಕತೆಗಳಾಗಿದೆ, ಚರ್ಚೆ ಆಗಿದೆ. ಆದ್ರೆ ಅದ್ಯಾವುದರ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ. ಈಗ ಅಶೋಕ್ ಪಟ್ಟಣ್ ನೀಡಿರುವಂತಹ ಸ್ಟೇಟ್ಮೆಂಟ್, ರಾಜೀನಾಮೆ ನೀಡೋದಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅಂತ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ ಅಶೋಕ್ ಪಟ್ಟಣ್. ಮುಂದಿನ 2-3 ದಿನಗಳಲ್ಲಿ ರಾಜೀನಾಮೆ ನೀಡ್ತಾರೆ ಅನ್ನುವಂತ ಸೂಚನೆ ಕೊಟ್ಟಿದ್ದಾರೆ. ಅಶೋಕ್ ಪಟ್ಟಣ್ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು. ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ಬನ್ನಿ ಕೇಳಿಸ್ಕೊಂಬರೋಣ. ಸರ್, ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ ಮೀಟಿಂಗ್ ಅಲ್ಲಿ. ಆ ರೀತಿಯ ಬೆಳವಣಿಗೆ ಆಗ್ತಿದ್ಯಾ? ಅದು ನನಗೂ ಅದೇ ತರ, ನಿಮಗೆ ಯಾವ ತರ ಬಂದಿದೆ ನಮಗೂ ಮೆಸೇಜ್ ಬಂದಿದೆ. ಇನ್ನ ನಮ್ಮ ಸಿದ್ದರಾಮಯ್ಯ ಅವರು ಇನ್ನ ಮೀಟ್ ಮಾಡಿಲ್ಲ ನಾವು. ಮೀಟಿಂಗ್ ಇಂದ ಅವ್ರು ಡೈರೆಕ್ಟ್ ಆಗಿ ಬೇರೆ ಕಡೆ ಹೋಗಿ ಡೈರೆಕ್ಟ್ ಆಗಿ ಏರ್ಪೋರ್ಟ್ ಬರ್ತಾ ಇದ್ದಾರೆ. ಓಕೆ, ಗೊತ್ತಾಗ್ತದೆ. ನನಗೂ ನಿಮಗೆ ಬಂದಿರೋ ಸುದ್ದಿ ನನಗೆ ಬಂದಿದೆ. ಏನಂತ ಬಂದಿದೆ ಸರ್ ನಿಮಗೆ ಸುದ್ದಿ? ಅದೇ ಈ 1-2 ಡೇಸ್ ರಾಜೀನಾಮೆ ಕೊಡು ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನಗಿನ್ನ ಗೊತ್ತಿಲ್ಲ, ಅಥೆಂಟಿಕ್ ಗೊತ್ತಿಲ್ಲ, ಬಟ್ ಅವರು ಇವರು ಹೇಳ್ತಾ ಇದ್ದಾರೆ ಅಷ್ಟೇ. ನಿಮಗೂ ಹೆಂಗ್ ಬಂತ ಮೆಸೇಜ್ ನನಗೂ ಹಂಗೆ ಬಂದಿದೆ. ಅಲ್ಲ, ನಿಮಗ್ ಬಂದಿದ್ದು ಬಹಳ ಮುಖ್ಯ ಆಗುತ್ತೆ. ಈಗ ನಿಮಗ್ ಬಂದಿದೆ ಸರ್ ರಾಜೀನಾಮೆ ಕೊಡ್ಬೇಕು 2 ದಿನದಲ್ಲಿ ಅಂತ? ಇಲ್ಲ, ನನಗೇನು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದು ಬಂದಿಲ್ಲ, ಬಟ್ ಯಾರೋ ಹೇಳ್ತಾ ಇದ್ದಾರೆ. ಹೇಳೋದು ಕೇಳ್ಕೊಂಡು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಿದ್ದಾರೆ ಪಟ್ಟಣ್ ಅವರೇ? ಅದೇ 1-2 ಡೇಸ್ ರಾಜೀನಾಮೆ ಕೊಡು ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನ ಅಥೆಂಟಿಕ್ ನಮ್ಗೆ ಇನ್ನೂ ಗೊತ್ತಿಲ್ಲ. ಇನ್ನ ಸಾಹೇಬ್ರು ಮೀಟ್ ಮಾಡಿಲ್ಲ. ಗೊತ್ತಾಗುತ್ತಲ್ಲ, ಏನೋ 1-2 ದಿನದ ಗೊತ್ತಾಗುತ್ತೆ ಅಲ್ವಾ? ಸರ್, ಈಗ ವೇಣುಗೋಪಾಲ್ ಅವರು ಹೇಳ್ತಾ ಇದ್ರು ರಾಜ್ಯಸಭೆ ಚುನಾವಣೆಯ ಬಗ್ಗೆ ನಾವು ಚರ್ಚೆ ಮಾಡಿದೀವಿ ಅಂತ. ಸೀನ್ ಕಟ್ ಮಾಡಿದ್ರೆ ಸಿದ್ದರಾಮಯ್ಯ ಅವರೇ ರಾಜೀನಾಮೆ ಕೊಡಬೇಕು ಅನ್ನೋಂತ ಬೆಳವಣಿಗೆ ಆಗ್ತಿದೆಯಲ್ಲ? ಅಲ್ಲ, ಅದೇನು ನನಗೆ ಗೊತ್ತಿಲ್ಲ. ಅವ್ರು ಏನು ಅದನ್ನೇ ಹೇಳಿದ್ದಾರೆ. ವೇಣುಗೋಪಾಲ್ ಹೇಳಿದ್ದೇನು ಕೌನ್ಸಿಲ್ MLC ಮಾತ್ರ ಮಾತಾಡಿದೀವಿ, ಇದ್ರ ಏನು ಮಾತಾಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಬೇರೆಯವ್ರು ನೋಡಿದ್ರೆ ರಾಜೀನಾಮೆ ಕೊಡು ಅಂತ ಹೇಳಂದ್ರೆ ಬೇರೆಯವ್ರು ಮಾತಾಡ್ತಾರೆ. ಅದು ಇನ್ನ ಅಥೆಂಟಿಕ್ ಏನು ನಮ್ಗೇನು ಗೊತ್ತಾಗಿಲ್ಲ ಇನ್ನ. ಸರ್, ಸಿದ್ದರಾಮಯ್ಯ ಅವ್ರು ಏನ್ ಮಾಡ್ಬೋದು ಈಗ? ಗೊತ್ತಿಲ್ಲ, ಅವ್ರಿಗೆ ಮೀಟ್ ಮಾಡೋಣ. ಅವರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಅವ್ರು ಹೈಕಮಾಂಡ್ ಹೆಂಗ್ ಹೇಳ್ದಾಗ ನಂಗೆ ಕೇಳ್ತಾರಲ್ಲ, ಮೊದಲಿಂದ ಅವ್ರು ಅದೇ ಹೇಳಿದಾರಲ್ಲ. ಹೈಕಮಾಂಡ್ ಯಾವ ತರ ಹೇಳ್ತಾರ ಆ ತರ ಹೇಳಿದಾರಲ್ಲ. ಓಕೆ, ಥ್ಯಾಂಕ್ ಯು. ನೀವೆಲ್ಲ CM ಸಿದ್ದರಾಮಯ್ಯ ಅವರ ಜೊತೆಗೆ ಬಹಳ ಆಪ್ತರಾಗಿರುವಂತವ್ರು. ಈ ರೀತಿಯ ಬೆಳವಣಿಗೆ ಆಗುತ್ತೆ ಅಂತ ನಿರೀಕ್ಷೆ ಮಾಡಿದ್ರಾ? ಇಲ್ಲ, ನಾವು ನಿರೀಕ್ಷೆ ಮಾಡಿ ಹೈಕಮಾಂಡ್ ತಾನೆ ಇದು. ಯಾವಾಗ ಏನ್ ಡಿಸಿಷನ್ ಕೊಡೋದು. ಸಿದ್ದರಾಮಯ್ಯ ಅವ್ರು ಅವಾಗಿಂದ ಹೇಳ್ತಾ ಇದ್ದಾರೆ ಹೈಕಮಾಂಡ್ ರಾಜೀನಾಮೆ ಕೊಡೋದು ನಾಳೆನೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ ಏನ್ ಕೊಟ್ಟಿದ್ರೆ ನಾಳೆನೆ ಕೊಟ್ಬಿಡ್ತಾರೆ ಬೇಕಾದ್ರೆ. ರಾಹುಲ್ ಗಾಂಧಿ ಹೇಳಿ ನೀವೆಲ್ಲ ಡೆಲ್ಲಿಗೆ ಹೋಗಿದ್ದು ಗೊತ್ತಿದೆ ನಮಗೆ, ಮಂತ್ರಿ ಮಾಡಬೇಕು ಅಂತ ಹೇಳಿ. ಡೆಲ್ಲಿ ಒಳಗೆ ಇದೀವಿ. ಆ ಸಿದ್ದರಾಮಯ್ಯ ಅವ್ರು ಯಾವಾಗ ಹೋಗ್ತಾರೆ, ಬರೀ ಮಿನಿಸ್ಟ್ರಿ ಮಾಡಕ್ಕಲ್ಲ. ಸಿದ್ದರಾಮಯ್ಯ ಅವ್ರು ಯಾವಾಗ ಹೋಗ್ತಾರೆ ನಾವೆಲ್ಲ ಆಪ್ತರು. ನಾವು ಡೆಲ್ಲಿ ಜೊತೆಗೆ ಬಂದೇ ಬರ್ತೀವಿ. ಮಿನಿಸ್ಟ್ರಿ ಆಗಕ್ಕೆ ಅಂತಲ್ಲ, ನಾವೆಲ್ಲ ಒಂದು ಸ್ನೇಹಿತರ ನಾವು ಜೊತೆಗೆ ಬಂದೇ ಬರ್ತೀವಿ ಯಾವಾಗಲೂ. ಕರೆಕ್ಟ್. ಈಗ ನಿಮ್ಮ ಸ್ನೇಹಿತರ ಮುಖ್ಯಮಂತ್ರಿ ಚೇರ್ ಗಟ್ಟಿಯಾಗಿ ಉಳಿಯುತ್ತಾ ಅಥವಾ ಇಲ್ವಾ ಅಂತ? ಅದು ದೇವ್ರಿಗೆ ಬಿಟ್ಟಿದ್ದು, ಗೊತ್ತಾಯ್ತಾ? ದೇವ್ರಿಗೆ ಬಿಟ್ಟಿದ್ದು. ಅಲ್ಲ, ನೀವು ಹಿರಿಯರು, ಪಕ್ಷದಲ್ಲಿ ನಿಮ್ಗೆಲ್ಲಾ ವಿಚಾರಗಳು ಗೊತ್ತಿರುತ್ತೆ. ಏನಾದ್ರೂ ಹೇಳ್ಬೇಕು ಅನ್ಸೋಂಗಿದ್ರೆ ಹೇಳಿ ಅಶೋಕ್ ಪಟ್ಟಣ್ ಅವ್ರೆ. ಇಲ್ಲ, ನನ್ಗೆ ಏನಾಗಿದೆ, ನಾನು ಮೀಟ್ ಮಾಡಿದ್ರೆ ಹೇಳ್ತಾ ಇದ್ದೆ. ಬೆಳಗ್ಗೆಯಿಂದ ನಾನು ಮೀಟೇ ಮಾಡಕ್ಕಾಗಿಲ್ಲ. ಬೆಳಿಗ್ಗೆ ನಾನು ಬೆಳಗಾಮಿಂದ ಬೆಳಿಗ್ಗೆ ಫ್ಲೈಟ್ನಾಗ 12ವರೆಗೆ ಬಂದೆ ಡೆಲ್ಲಿಗೆ. ನಾನು ಬರೋದ್ರಾಗೆ ಅವ್ರು ಮೀಟಿಂಗ್ ಹೊರಟೋಗಿದ್ರು. ಆಮೇಲೆ ಮೀಟಿಂಗ್ ಇಂದ ಅವ್ರು 4:15ವರೆಗೂ ಮೀಟಿಂಗ್ ಆಯ್ತು. ಅಲ್ಲಿಂದ ಜಾರ್ಜ್ ಅವ್ರ ಮನೆಗೆ ಏನೋ ಮೀಟಿಂಗ್ ಅಂತ ಹೋದ್ರಂತೆ. ನಮ್ಗೆ ಬರ್ಲಿಲ್ಲ, ಕರ್ನಾಟಕ ಬಂದು ಬರ್ಲಿಲ್ಲ ಅವರು. ಆಮೇಲೆ ಜಾರ್ಜ್ ಮನೆಗೆ ಇದ್ರು. ಆಮೇಲೆ ನಾವು ಜಾರ್ಜ್ ಮನೆಗೆ ಹೋಗ್ಲಿಲ್ಲ, ಯಾಕಂದ್ರೆ ನಾವು ಅಲ್ಲೇ ಇದ್ವಿ. ಅವ್ರೇನೋ ಮಾತಾಡಕ್ ಹೋಗಿರ್ತಾರೆ, ನಾವ್ಯಾಕೆ ಹೋಗ್ಬೇಕು ಅಂತ. ಆಮೇಲೆ ಫೋನ್ ಬಂತು, ನೀವು ಬಂದ್ಬಿಡಿ ಏರ್ಪೋರ್ಟ್ಗೆ ಅಂತ. 8:00ವರೆಗೆ ನಾನು ಇಲ್ಲಿ ಏರ್ಪೋರ್ಟ್ಗೆ 8:00ವರೆಗೆ ಹೋಗೋಣ ಅಂತ ಬಂದ್ವಿ. ಎನಿ ಮೂಮೆಂಟ್ ಬರ್ತಾರೆ CM, ಅವ್ರ ಜೊತೆ ಹೋಗ್ತೀವಿ. ಬೆಂಗಳೂರು ಬರ್ತಾ ಇದೀವಿ. ಓಕೆ, ಈಗ ರಾಹುಲ್ ಗಾಂಧಿ ಅವರ ಮೀಟಿಂಗ್ ಅಲ್ಲಿ ಒಂದು ದೃಢ ನಿರ್ಧಾರ ಆಯ್ತು ಅಂತಂದ್ರೆ ಅದು ಏನು ಅಂತಂದ್ರೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡ್ಲೇಬೇಕು, ಬೇರೆ ದಾರಿ ಇಲ್ಲ ಅಂತ ಹೇಳಿ. ಸೊ ಈಗ ನಾವು ಯಾವ ರೀತಿ ಚರ್ಚೆ ಮಾಡ್ತಾ ಇದ್ವಿ ಸರ್? ಈಗ ಮೀಡಿಯಾಗಳ ಮುಂದೆ ವೇಣುಗೋಪಾಲ್ ಅವರು ಏನ್ ಹೇಳಿದ್ರು, ರಾಜ್ಯಸಭೆ ಚುನಾವಣೆಯ ಬಗ್ಗೆ ಮಾತ್ರ ಚರ್ಚೆ ಆಗಿದೆ ಅನ್ನೋ ವಿಚಾರವನ್ನ ಹೇಳಿದ್ರು. ಆದ್ರೆ ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅನ್ನುವಷ್ಟರ ಮಟ್ಟಿಗೆ ಚರ್ಚೆ ಆಗಿದೆ ಅಂತ. ಇನ್ನೊಂದು ನಾವೇನ್ ಅನ್ಕೊಂಡ್ವಿ, ಈಗ ರಾಜ್ಯಸಭೆ ಚುನಾವಣೆ ಚರ್ಚೆ ಬಗ್ಗೆ ಇಷ್ಟೊಂದು ಸಚಿವರುಗಳು, ಶಾಸಕರುಗಳು, ಬೆಂಬಲಿಗರು ಎಲ್ಲರೂ ಹೋಗೋದಕ್ಕೆ ಸಾಧ್ಯನಾ? ಏನೋ ನಡೀತಾ ಇದೆ ಅಂತ ನಾವು ಅನ್ಕೊಂಡಿದ್ವಿ. ಈಗ ಅದು ಖಾತ್ರಿ ಆಯ್ತಲ್ವಾ ಸರ್?
ಏನೋ ಗೊತ್ತಿಲ್ಲ, ಇನ್ನು ನನಗಂತೂ ಅಥೆಂಟಿಕ್ ನ್ಯೂಸ್ ಬಂದಿಲ್ಲ. ಅವರು ಇವ್ರು ಹೇಳೋದು ಮಾತು ಕೇಳ್ತಾ ಇದೀವಿ ಅಷ್ಟೇ ನಾವು. ಅವರು ಇವರು ಮತ್ತೇನು ಹೇಳಿದ್ರು ಹೇಳಿ ಸರ್. ಮತ್ತೇನಿಲ್ಲ, ಅಷ್ಟೇ. ಏನ್ ನಿಮ್ಗೆ ಬಂದಿರೋ ಮೆಸೇಜ್ ನಮ್ಗೆ ಹಾಗಿದ್ರೆ ರಾಜೀನಾಮೆ ಕೊಡೋದು ಪಕ್ಕ ಸಿದ್ದರಾಮಯ್ಯ ಅವರು. ಸಿಎಂ ಮೀಟ್ ಮಾಡಿದ್ರೆ ನಾನು ಅಥೆಂಟಿಕ್ ಹೇಳ್ತಾ ಇದ್ದೆ. ಅದ್ರಾಗ ಮುಚ್ಚುಮರಿ ಇವತ್ತಲ್ಲ ನಾಳೆ ಗೊತ್ತಾಗಿ ಆಗ್ತದೆ, ಮುಚ್ಚುಮರಿ ಇರ್ತದ್ದು ಅಲ್ವಾ. ಥ್ಯಾಂಕ್ ಯು. ಯಾವಾಗ ಅಶೋಕ್ ಪಟ್ಟಣ್ಣ ಈ ರೀತಿ ಒಂದು ಹೇಳಿಕೆಯನ್ನು ಕೊಟ್ಟರು ಅಥವಾ ನನಗೂ ಕೂಡ ಈ ಮಾಹಿತಿ ಬಂದಿದೆ ಅಂತ ಹೇಳಿದ್ರು, ಈ ಸಾಧ್ಯತೆಗಳು, ಅಂತೆಕಂತೆಗಳು, ನಿರೀಕ್ಷೆಗಳು, ಕುತೂಹಲಗಳು ಇದೆಲ್ಲದಕ್ಕೂ ಇನ್ನಷ್ಟು ಅಲ್ಲಿ ಇಂಬು ಬಂದಂಗೆ ಆಯಿತು. ಹಾಗಾದರೆ ಇಲ್ಲಿವರೆಗೂ ಕೂಡ ಆದಂಥ ಬೆಳವಣಿಗೆ ಇದನ್ನೆಲ್ಲ ಗಮನಿಸ್ತಾ ಇದ್ದಂಗೆ ರಿಪಬ್ಲಿಕ್ ಕನ್ನಡ ನಿನ್ನೆಯಿಂದಲೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇರುವಂಥ ಸಂಪೂರ್ಣ ಮಾಹಿತಿಯನ್ನು ಪಿನ್ ಟು ಪಿನ್ ಅಲ್ಲಿನ ಇನ್ಸೈಡ್ ಮಾಹಿತಿಯನ್ನು ನಿಮ್ಮವರೆಗೂ ಕೂಡ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ. ಈಗ ಕ್ಷಣದ ಅಪ್ಡೇಟನ್ನು ಕೊಡ್ತಾ ಇದೆ. ದೆಹಲಿಯಿಂದ ಅಭಿಷೇಕ್ ಇದ್ದಾರೆ, ಹಾಗೆ ಹನುಮಂತು ಕೂಡ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಡೆಲ್ಲಿ ಅಪ್ಡೇಟ್ಸ್ ಏನು ಅನ್ನೋದ್ರ ಬಗ್ಗೆ ಅಭಿಷೇಕ್, ಈ ಹೊತ್ತಿಗೆ ತಾವು ಸತೀಶ್ ಜಾರಕಿಹೊಳಿ ಅವರನ್ನ ಮಾತಾಡಿಸಿದ್ರಿ. ಸತೀಶ್ ಜಾರಕಿಹೊಳಿ ಅವರು ಏನಂದ್ರು, ಮತ್ತೆ ಸಿಎಂ ಜೊತೆಗೆ ಹೋದವ್ರು ಯಾರೆಲ್ಲ ವಾಪಸ್ ಬಂದ್ರು, ಯಾರೆಲ್ಲ ಇದ್ದಾರೆ, ಡಿ ಕೆ ಶಿವಕುಮಾರ್ ಜೊತೆಗೆ ಯಾರ್ಯಾರಿದ್ದಾರೆ, ಏನಾಗ್ತಾ ಇದೆ ಡೆಲ್ಲಿಯಲ್ಲಿ ಈ ಹೊತ್ತಿಗೆ ಅಭಿಷೇಕ್? ನಿನ್ನೆ ಸಭೆಯ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ ಸಂದರ್ಭದಲ್ಲಿ ಸಭೆಯ ಔಟ್ಕಮ್ ಏನು ಅಂತ ಅಧಿಕೃತವಾಗಿ ಗೊತ್ತಿಲ್ಲ ಅಂತ ತಿಳಿಸಿರುವಂಥದ್ದು. CM ರವ್ರನ್ನ ನಾನು ಭೇಟಿಯಾಗಿಲ್ಲ, ಅವ್ರು ನೇರವಾಗಿ ಬೆಂಗಳೂರಿಗೆ ಹೋದರು ಅಂತ ತಿಳಿಸುವಂಥದ್ದು ಒಂದು ಕಡೆಗೆ ಆಯಿತು. ಅಂದರೆ ಖಂಡಿತವಾಗಿಯೂ ಸಂಪುಟದಲ್ಲಿರುವಂಥ ಪ್ರತಿಯೊಬ್ಬ ಸಚಿವನಿಗೂ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಶಾಸಕನಿಗೂ ನಿನ್ನೆ ನಡೆದಂಥ ಸಭೆಯ ಔಟ್ಕಮ್ ಏನು ಅಂತ ಗೊತ್ತಿದೆ. ಆದರೆ ಅದನ್ನು ಅಧಿಕೃತವಾಗಿ CLP ಸಭೆಯಲ್ಲಿ ತಿಳಿಸುವವರೆಗೂ ಯಾರು ಕೂಡ ಬಹಿರಂಗ ಪಡಿಸೋದು ಬೇಡ ಅಂತ ನಿರ್ಧರಿಸಿದಂತೆ ಕಾಣ್ತಿದೆ. ಒಂದು, ಡಿ ಕೆ ಶಿವಕುಮಾರ್ ಅವರ ಸೂಚನೆಯ ಮೇರೆಗೆ ಯಾರು ಕೂಡ ಬಹಿರಂಗವಾಗಿ ವಿಚಾರವನ್ನು ಮಾತನಾಡ್ತಿಲ್ಲ. ಅದರ ಜೊತೆಗೆ AICCಯ ಒಂದು ಡೈರೆಕ್ಷನ್ಸ್ ಕೂಡ ಇರುವಂಥದ್ದು. CM ಸಿದ್ದರಾಮಯ್ಯನವರು ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂದರ್ಭದಲ್ಲಿ ತಮ್ಮ ಸಚಿವ ಸಂಪುಟಕ್ಕೆ ತಾವು ವಿದಾಯ ಹೇಳ್ತಿರುವ ವಿಚಾರವನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಅದಾದ ನಂತರ ಲೋಕಭವನಕ್ಕೆ ತೆರಳಿ ತಮ್ಮ ರಾಜೀನಾಮೆಯನ್ನು ಕೊಡ್ತಾರೆ. ಇದಾದ ನಂತರ CLP ಸಭೆ ನಾಡಿದ್ದು ನಡೆಯೋದಿದೆ. ಈ ಸಭೆಯಲ್ಲಿ ಮುಂದಿನ CM ಅಭ್ಯರ್ಥಿ ಯಾರು, CLP ನಾಯಕ ಯಾರು ಅಂತ ಅಧಿಕೃತ ಘೋಷಣೆ ಆಗುವಂಥದ್ದಿದೆ. ಈಗಾಗಲೇ ಎಲ್ಲ ವಿಚಾರಗಳು ಕಾಂಗ್ರೆಸ್ನ ಶಾಸಕರಿಗೆ, ಸಚಿವರಿಗೆ ಗೊತ್ತಿದ್ರೂ ಕೂಡ ಈ ಸದ್ಯದ ಮಟ್ಟಿಗೆ ಯಾರು ಕೂಡ ಅದನ್ನು ಅಧಿಕೃತವಾಗಿ ಹೇಳೋದಕ್ಕೆ ಸಿದ್ಧರಿಲ್ಲ. ಯಾಕಂದರೆ ಅಧಿಕೃತ ಮಾಹಿತಿ ಏನಿದ್ರು ಕೂಡ ಹೈಕಮಾಂಡ್ ಹಾಗೂ ಪಕ್ಷದ ಅಧ್ಯಕ್ಷರ ಕಡೆಯಿಂದ ಬರಬೇಕು ಅನ್ನೋದು ಲೆಕ್ಕಾಚಾರದಲ್ಲಿ ಪ್ರತಿಯೊಬ್ಬರು ಕಾಯ್ತಿರುವಂಥದ್ದು. ಮತ್ತೊಂದು ವಿಚಾರವನ್ನು ಗಮನಿಸಬೇಕಾಗಿರೋದು, ಸಿದ್ದರಾಮಯ್ಯರವರ ಜೊತೆ ಡಾಕ್ಟರ್ ಜಿ ಪರಮೇಶ್ವರ್, MB ಪಾಟೀಲ್, HC ಮಹದೇವಪ್ಪನವರು, ಭೈರತಿ ಸುರೇಶ್ ಸೇರಿದಂತೆ KJ ಜಾರ್ಜ್ ಇರ್ಬೋದು, AS ಪೊನ್ನಣ್ಣ ಇರ್ಬೋದು, ಇಷ್ಟೂ ಜನ, HC ಮಹದೇವಪ್ಪನವರು ಇರ್ಬೋದು, ಇಷ್ಟೂ ಜನ ನೆನೆ CM ರವರ ಜೊತೆ ಏನು ಬಂದಿದ್ರು. ಬಹುತೇಕ ಎಲ್ಲರೂ ಕೂಡ ವಾಪಸ್ ಬೆಂಗಳೂರಿಗೆ ತೆರಳಿದ್ದಾರೆ. ಮುಂದೆ ನಡೆಯಬೇಕಾದಂಥ ಕೆಲಸ ಕಾರ್ಯಗಳ ವಿಚಾರವಾಗಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಮುಂದೆ ನಡೆಯಬೇಕಾದ ಕೆಲಸ ಕಾರ್ಯಗಳು ಅನ್ನೋ ಸಂದರ್ಭದಲ್ಲಿ ಅವರ ಸ್ಥಾನಮಾನವನ್ನು ಉಳಿಸಿಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನವನ್ನು ಮಾಡಬೇಕು, ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಇವರಿಗೆ ಸ್ಥಾನಮಾನ ಸಿಗುತ್ತೋ ಇಲ್ವೋ, ಈ ವಿಚಾರಕ್ಕೆ ಯಾವ ರೀತಿ ಲಾಬಿ ಮಾಡಬೇಕು, ಒಂದು ವೇಳೆ ಪೋರ್ಟ್ಫೋಲಿಯೋ ಚೇಂಜ್ ಆಗೋದಿದ್ರೆ ಯಾವ ಪೋರ್ಟ್ಫೋಲಿಯೋನ ಕೇಳಬೇಕು, ಅವರನ್ನು ವಿಶ್ವಾಸಕ್ಕೆ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದು ಕೆಲಸವನ್ನು ಈಗ CM ಆಪ್ತ ಬಣದ ಸಚಿವರು ಮಾಡ್ತಿರುವಂಥದ್ದು. ಆದರೆ ಸತೀಶ್ ಜಾರಕಿಹೊಳಿರವರು ಈಗಷ್ಟೇ ಬೆಂಗಳೂರಿಗೆ ತೆರಳ್ತಾ ಇದ್ದಾರೆ. 12:15 ಸುಮಾರು ಫ್ಲೈಟಿಗೆ ತೆರಳುವಂಥ ಸತೀಶ್ ಜಾರಕಿಹೊಳಿರವರು ಯಾವುದೇ ಕಾರಣಕ್ಕೂ ಕೂಡ ಈ ಸಚಿವ ಸ್ಥಾನದ ಲಾಬಿಯನ್ನು ಮಾಡುವಂಥ ಲಕ್ಷಣಗಳು ಕಾಣ್ತಿಲ್ಲ. ಯಾಕೆಂದರೆ ಅವರು KPCCಯ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂಥದ್ದು. ಈ ಹಿಂದೆ ಮಾಧ್ಯಮಗಳ ಜೊತೆ ಆಫ್ ದ ರೆಕಾರ್ಡ್, ಆನ್ ದ ರೆಕಾರ್ಡ್ ಮಾತನಾಡುವಾಗ 2028ಕ್ಕೆ ನಾನು CM ಕಂಟೆಸ್ಟೆಂಟ್ ಆಗಿದ್ದೇನೆ ಅಂತ ಬಹಿರಂಗವಾಗಿ ಹೇಳಿರೋದ್ರಿಂದ ಪಕ್ಷದ ಅಧ್ಯಕ್ಷರು ಮೊದಲಾಗಬೇಕು, ಅದಾದ ನಂತರ CM ಆಗುವಂಥ ಬಯಕೆಯನ್ನು ಅವರು ಹೊಂದಿದ್ದಾರೆ. ಪಕ್ಷದ ಅಧ್ಯಕ್ಷನ ಸ್ಥಾನವನ್ನು ಕೊಡೋದಕ್ಕೆ ಹೈಕಮಾಂಡ್ನಿಂದ ಇಲ್ಲಿಯವರೆಗೂ ಬುಲಾವ್ ಬಂದಿಲ್ಲ. CLP ಸಭೆಯಲ್ಲಿ ಈ ವಿಚಾರವಾಗಿ ಚರ್ಚೆ ಆಗಿ ನನ್ನ ಹೆಸರು ಈ ಒಂದು ರೇಸ್ನಲ್ಲಿದೆ ಅಂತ ಅವ್ರಿಗೆ ಗೊತ್ತಿದೆ. ಅವರೇನಾದರೂ ನನಗೆ ಅವಕಾಶವನ್ನು ನೀಡಿದರೆ ನಾನು ಮಾಡ್ತೇನೆ ಅನ್ನೋದು ಧಾಟಿಯಲ್ಲಿ ಮಾತನಾಡಿದ್ದಾರೆ. ಇನ್ನುಳಿದಂತೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆಯಿಂದ 2 ಬಾರಿ ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ 12:15ಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾರವರ ಜೊತೆ ಫ್ಲೈಟ್ನಲ್ಲಿ ಬರಬೇಕಾಗಿದ್ದಂಥ ಡಿ ಕೆ ಶಿವಕುಮಾರ್ ಕೊನೆಯ ಹಂತದ ಬದಲಾವಣೆಯಲ್ಲಿ ನಾಳೆ ಬೆಳಿಗ್ಗೆ 5:15, 5:15 ಫ್ಲೈಟಿಗೆ ಹೊರಡೋರಿದ್ದಾರೆ. ಕಾರಣ ಏನು ಅಂತ ಗಮನಿಸಿದಾಗ, ಅವರು CM ಆಗೋದಕ್ಕೆ ಸಹಕಾರ ನೀಡಿದಂಥ ಕಾಂಗ್ರೆಸ್ನ ಹಿರಿಯ ನಾಯಕರನ್ನು ತಾವು ವಿಸಿಟ್ ಮಾಡಿ ಇಲ್ಲಿವರೆಗೂ ನಡೆದು ಬಂದ ಹಾದಿಯೇ ಯಾವ ರೀತಿ ಇತ್ತು, ಈ ಚಕ್ರವ್ಯೂಹವನ್ನು ಭೇದಿಸೋದಕ್ಕೆ ಏನೆಲ್ಲ ಸಮಸ್ಯೆಗಳಿತ್ತು, ಅದನ್ನು ನಿಮ್ಮ ಸಹಾಯದಿಂದ ನಾನು ಭೇದಿಸೋದಕ್ಕೆ ಅನುಕೂಲ ಆಗಿದೆ ಅನ್ನೋ ಒಂದು ಧನ್ಯವಾದವನ್ನು ಅರ್ಪಿಸಿ, ಅದಾದ ನಂತರ ದಿನಾಂಕದ ವಿಚಾರವಾಗಿ, ಅಂದರೆ ಪ್ರಮಾಣ ವಚನ ತೆಗೆದುಕೊಳ್ಳುವ ದಿನಾಂಕದ ವಿಚಾರವಾಗಿ ಅವರು ಅವೈಲಬಲ್ ಇರಲಿ ಅನ್ನೋ ಒಂದು ಇನ್ವಿಟೇಷನ್ನ ಅನ್ಅಫಿಷಿಯಲಿ ಈಗ ಕೊಡ್ತಿದ್ದಾರೆ ಅನ್ನೋ ಒಂದು ಹೇಳಿಕೆಗಳು ಬಂದಿರುವಂಥದ್ದು. ಅದರ ಜೊತೆಗೆ ಈ ರೀತಿಯಾದಂಥ ಮಾಹಿತಿ ಬಂದಿರುವಂಥದ್ದು.
ಇದೇ ಕಾರಣದಿಂದಾಗಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಉಳ್ಕೊಳ್ತಾರೆ. ನಾಳೆ ಬೆಳಿಗ್ಗೆ ಅವರು ದೆಹಲಿಯಿಂದ ವಾಪಸ್ ಬೆಂಗಳೂರಿಗೆ ತೆರಳ್ತಾರೆ. ಇನ್ನು ದಿನಾಂಕದ ಲೆಕ್ಕಾಚಾರವನ್ನು ನೋಡೋದಾಯ್ತು ಅಂದ್ರೆ ನಾಳೆ ಶುಕ್ರವಾರ 28ನೇ ತಾರೀಕು ಸಿಎಂ ರವರು ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ತಮ್ಮ ರಾಜೀನಾಮೆಯನ್ನು ಲೋಕಭವನದಲ್ಲಿ ಸಲ್ಲಿಸ್ತಾರೆ. 29ನೇ ತಾರೀಕು ಖಾಸಗಿ ಹೋಟೆಲ್ನಲ್ಲಿ CLP ಸಭೆ ನಡೆಯುತ್ತೆ. ಜೂನ್ 3ರಿಂದ 5ರ ಒಳಗಡೆ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಹೈಕಮಾಂಡ್ ಅನ್ನು ಭೇಟಿ ಆಗ್ತಾರೆ. 8ನೇ ತಾರೀಕು ರಾಜ್ಯಸಭೆ ನಾಮಿನೇಷನ್ ಆಗುತ್ತೆ. 10ನೇ ತಾರೀಕಿನಿಂದ 12ನೇ ತಾರೀಕಿನ ಒಳಗಡೆ ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳಲಾಗ್ತಿರುವಂಥದ್ದು. ರಂಜಿತ್. ಓಕೆ ಅಭಿಷೇಕ್, ಹಾಗೆ ಸಂಪರ್ಕದಲ್ಲಿರಿ. ಸಿದ್ದರಾಮಯ್ಯನವರನ್ನ ಮುಂದುವರಿಸಿ ಅಂತ ಯಾಕೆ ಒತ್ತಾಯಿಸ್ಲಿ ಅಂತ ಹೇಳಿದ್ದಾರೆ. ಬದಲಾವಣೆ ಮಾಡೋ ಹಾಗಿದ್ರೆ ಒತ್ತಾಯ ಮಾಡಬಹುದು. ಸಿಎಂ ಸ್ಥಾನ ಹಸ್ತಾಂತರದ ಬಗ್ಗೆ ಸಚಿವ MB ಪಾಟೀಲ್ ಪ್ರತಿಕ್ರಿಯೆ ನೀಡಿರೋದು. MB ಪಾಟೀಲ್ಗೆ DCM ಅನ್ನೋದು ಊಹಾಪೋಹ ಅಂತ ಹೇಳಿದ್ದಾರೆ. ಅದರ ಜೊತೆಗೆ DKCM ಅಂತ ಅಭಿಮಾನಿಗಳು ಪೋಸ್ಟ್ ಹಾಕ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅದು ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅಂತ MBP ಹೇಳಿದ್ದಾರೆ. ಒಂದು ಸಿದ್ದರಾಮಯ್ಯನವರನ್ನ ಮುಂದುವರಿಸಿ ಅಂತ ಹೇಳಬೇಕಾದಂಥ ಪ್ರಮೇಯವೇ ಇಲ್ಲ, ಅಂತ ಪ್ರಸಂಗ ಬಂದೇ ಇಲ್ಲ. ಯಾಕಂದ್ರೆ ಬದಲಾವಣೆ ಆಗೋದಾಗಿದ್ರೆ ಹೇಳಬಹುದು, ಆದರೆ ಬದಲಾವಣೆಯ ಮಾತು ಎಲ್ಲವೂ ಕೂಡ ಊಹಾಪೋಹ ಅಂತ ಹೇಳಿದ್ದಾರೆ MB ಪಾಟೀಲ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹನುಮಂತು, ಈಗ ರಾಜಕೀಯದ ಎಪಿಸೆಂಟರ್ ಕಾವೇರಿ ನಿವಾಸದಲ್ಲಿ ಏನೇ ನಡೀತಾ ಇದೆ ಅನ್ನುವಂಥ ಒಂದು ಕುತೂಹಲ ಇದೆ. ಅದರ ಜೊತೆಯಲ್ಲಿ ಅಂಥದ್ದೇ ನಡೀಲೇ ಇಲ್ಲ, ಈ ನಡೆದಿರುವಂತಹ ಬೆಳವಣಿಗೆಗಳು ಯಾವುದು ಕೂಡ ಪೂರಕ ಅಲ್ಲ ಅನ್ನುವಂಥದ್ದನ್ನು MB ಪಾಟೀಲ್ ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಏನಿದೆ? ಅಶ್ವಿನಿ, ಸಚಿವ MB ಪಾಟೀಲ್ ಅವರ ಹೇಳಿಕೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಕಾರಣ ಏನಂತಂದು ಹೇಳಿದ್ರೆ, ನಿನ್ನೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿಯವರು ಹಾಗೂ KC ವೇಣುಗೋಪಾಲ್, ಸುರ್ಜಿವಾಲಾ ಸೇರಿದಂತೆ CM ಸಿದ್ದರಾಮಯ್ಯನವ್ರ ಜೊತೆಗೆ ಸಭೆಯನ್ನು ನಡೆಸಿದ್ರು. ಮತ್ತೊಂದು ಕಡೆಗೆ DCM DK ಶಿವಕುಮಾರ್ ಅವ್ರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಿದ್ರು. ಆದರೆ ಹೊರಗಡೆಗೆ ಬಂದು ಮಾಧ್ಯಮಗಳ ಮುಂದೆ ಮಾತನಾಡುವಂಥ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಸ್ಪೆಕ್ಯುಲೇಷನ್ಗಳನ್ನು ಸ್ಟಾಪ್ ಮಾಡಿ ಇಲ್ಲಿ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ನ ಚುನಾವಣೆಯ ಬಗ್ಗೆ ಮಾತ್ರ ಚರ್ಚೆ ಆಗಿದೆ ಅನ್ನುವಂಥ ಅಭಿಪ್ರಾಯವನ್ನು ಮಾಧ್ಯಮಗಳಿಗೆ ಹೇಳಿದ್ರು. ಆ ಮೂಲಕ ಕಾರ್ಯಕರ್ತರಿಗೆ ಒಂದು ಇಲ್ಲ, ಬೇರೆ ಯಾವುದೇ ರೀತಿಯ ಚರ್ಚೆಗಳಿಲ್ಲ, ಆಗಿಲ್ಲ ಅನ್ನುವಂಥ ಸಂದೇಶ ಕೊಟ್ಟರು. ಅದಾದ ನಂತರದಲ್ಲಿ ಆದಂತಹ ಬೆಳವಣಿಗೆಗಳು ಪ್ರಮುಖವಾಗಿ ರಾಹುಲ್ ಗಾಂಧಿಯವರೇ CM ಸಿದ್ದರಾಮಯ್ಯನವರಿಗೆ ರಾಜೀನಾಮೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ರಾಜ್ಯಸಭೆಗೆ ಬರುವಂತೆ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. ಆ ರಾಜ್ಯಸಭೆಗೆ ಬರುವಂಥ ಆಫರನ್ನು CM ಸಿದ್ದರಾಮಯ್ಯನವರು ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ. ಆ ಬಗ್ಗೆ ಒಂದಷ್ಟು ಸಮಯವನ್ನು ಕೂಡ ಕೇಳಿದ್ದಾರೆ. ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಅದು ಹೋಗ್ತಾರೋ ಬಿಡ್ತಾರೋ ಅನ್ನುವಂಥದ್ದು, ಅದರ ರಾಷ್ಟ್ರ ರಾಜಕಾರಣಕ್ಕೆ ಹೋಗುವಂಥ ಇಚ್ಛೆ ಮೊದಲಿಂದನೂ ಕೂಡ CM ಸಿದ್ದರಾಮಯ್ಯನವ್ರಿಗೆ ಇರಲಿಲ್ಲ. ಆದರೆ ಅಸಲಿ ಆಟ ಇವತ್ತಿನಿಂದ ಶುರುವಾಗ್ತಾ ಇದೆಯಾ? ಯಾಕೆ ಅಂತಂದು ಹೇಳಿದ್ರೆ, ರಾಜಕಾರಣದಲ್ಲಿ ಯಾರೂ ಕೂಡ ಅಷ್ಟು ಸುಲಭವಾಗಿ ಅಧಿಕಾರವನ್ನು ಬಿಟ್ಟು ಕೊಡಲ್ಲ. ಆದರೆ CM ಸಿದ್ದರಾಮಯ್ಯನವರು ತಮ್ಮ ಆಪ್ತ ವಲಯದಲ್ಲಿ ಹೇಳ್ತಾ ಇರುವಂಥ ಮಾಹಿತಿ ಏನಾಗಿತ್ತು ಅಂತಂದು ಹೇಳಿದ್ರೆ, ರಾಹುಲ್ ಗಾಂಧಿಯವರೇ ಹೇಳಿದ್ರೆ ನಾನು ಸಹಜವಾಗಿ ಬಿಟ್ಟು ಕೊಡ್ತೇನೆ ಅನ್ನೋಂಥ ಅಭಿಪ್ರಾಯವನ್ನು ಹೇಳಿದ್ರು. ಈಗ ರಾಹುಲ್ ಗಾಂಧಿಯವರೇ ಹೇಳಿದ್ದಾರೆ, ಹಾಗಾಗಿ ನಾನು ಆ ಪಾಲನೆ ಮಾಡ್ತೀನಿ ಅನ್ನೋಂಥ ಒಂದಷ್ಟು ಸುಳಿವುಗಳನ್ನು ಕೂಡ ಆಪ್ತರ ಜೊತೆಗೆ ಬಿಟ್ಟು ಕೊಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೀಗಾಗಿ ದೆಹಲಿಯಿಂದ CM ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಆಗಮಿಸಿದ ಬಳಿಕ ಅವರನ್ನ ಭೇಟಿಯಾಗುವವರ ಸಂಖ್ಯೆ ಜಾಸ್ತಿ ಆಗಿದೆ. ತಡರಾತ್ರಿನೂ ಕೂಡ ಸಚಿವರು ಭೇಟಿ ಮಾಡಿದ್ರು, ಕಾವೇರಿ ನಿವಾಸಕ್ಕೆ ಬಂದು ಮಾತುಕತೆಯನ್ನು ನಡೆಸಿದ್ರು. ಇವತ್ತು ಬೆಳಗ್ಗೆಯಿಂದನೂ ಕೂಡ ಕಾವೇರಿಯಲ್ಲಿ ಒಂದು ರೀತಿ ರಾಜಕಾರಣ ಸಾಕಷ್ಟು ಕಾವನ್ನು ಪಡಿತಾ ಇದೆ. ಕಾರಣ ಏನಂತಂದು ಹೇಳಿದ್ರೆ, ಈಗ ಸಚಿವ ಮಹದೇವಪ್ಪ ಅವರು ಬಂದಿದ್ದಾರೆ, ಜಮೀರ್ ಅಹಮದ್ ಬಂದಿದ್ದಾರೆ. ಅದ್ರ ಜೊತೆಗೆ CM ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದಂತಹ ನಜೀರ್ ಅಹಮದ್ ಅವರು ದಾವಣಗೆರೆ ಎಲೆಕ್ಷನ್ ವಿಚಾರದಲ್ಲಿ ಅವರನ್ನ ಸ್ಥಾನದಿಂದ ರಾಜಕೀಯ ಕಾರ್ಯದರ್ಶಿಯಿಂದ ಸ್ಥಾನದಿಂದ ಕೆಳಗಿಳಿಸಿದ್ರು. ಅದಾದ ನಂತರದಲ್ಲಿ ಇವತ್ತು CM ಸಿದ್ದರಾಮಯ್ಯನವ್ರನ್ನ ಭೇಟಿಗೆ ಬಂದಿದ್ದಾರೆ. ಜೊತೆಗೆ ಶಾಸಕರು ಬೇರೆ ಬೇರೆ ಕ್ಷೇತ್ರದ KY ನಂಜೇಗೌಡರು ಆಗಿರ್ಬೋದು, ಮಾಲೂರಿನ ಶಾಸಕರು, ಜೊತೆಗೆ ಯಶವಂತರಾಯಗೌಡ ಪಾಟೀಲ್ರು, ಶಿವಲಿಂಗೇಗೌಡರು ಎಲ್ಲರೂ ಕೂಡ ಈಗ ಸರದಿ ಸಾಲಿನಲ್ಲಿ ಶಾಸಕರು, ಸಚಿವರು ಎಲ್ಲರೂ ಕೂಡ ಬಂದು CM ಸಿದ್ದರಾಮಯ್ಯನವ್ರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಕಾರಣ ಏನಂತಂದು ಹೇಳಿದ್ರೆ, ಹೈಕಮಾಂಡ್ ಇಂಥದ್ದೊಂದು ಸೂಚನೆ ಕೊಡಬಹುದು ಅನ್ನುವಂತಹ ಒಂದಷ್ಟು ವಿಶ್ವಾಸ ಆಗಲಿ, ಆತಂದೊಂದು ನಿರೀಕ್ಷೆ ಆಗಲಿ ಕೆಲ ಶಾಸಕರಿಗೆ, ಸಚಿವರಿಗೆ ಇರಲಿಲ್ಲ. ಇಲ್ಲ, ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂಥ ಒಂದಷ್ಟು ವಿಶ್ವಾಸ ಇಟ್ಕೊಂಡಿದ್ರು. ಆ ಕಾರಣಕ್ಕಾಗಿಯೇ ಸಾಕಷ್ಟು ಈ ಒಂದು ವಿಶ್ವಾಸ ಇರುವಂಥ ಹಿನ್ನೆಲೆಯಲ್ಲಿ ಯಾರಿಗೆಲ್ಲ ಈ ನಿರೀಕ್ಷೆ ಇತ್ತೋ ಆ ನಿರೀಕ್ಷೆ ಈಗ ಹುಸಿಯಾಗಿರುವಂಥದ್ದು. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಏನಾಗಿದೆ ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳನ್ನು ತಿಳಿದುಕೊಳ್ಳಿಕ್ಕೆ, ಮಾಹಿತಿಯನ್ನು ತಿಳಿದುಕೊಳ್ಳಿಕ್ಕೆ ಕುತೂಹಲ ಹೆಚ್ಚಿರುತ್ತೆ. ಆ ಕುತೂಹಲವನ್ನು ಬಗೆಹರಿಸಿಕೊಳ್ಳಕ್ಕೂ ಕೂಡ ಈಗ
ಕಾವೇರಿ ನಿವಾಸಕ್ಕೆ ಶಾಸಕರು ಸಚಿವರು ಎಲ್ಲರೂ ಕೂಡ ಭೇಟಿ ಆಗ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆಗೆ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ, ಅದು GBI ಚುನಾವಣೆಗೆ ಅನ್ನುವಂಥದ್ದು ವಿಚಾರ. ಆದರೆ ಕಾಂಗ್ರೆಸ್ನಲ್ಲಿ ಏನಾದರೂ ಈ ರೀತಿಯ ಬದಲಾವಣೆಗಳು ಆಗುವುದಂಥದ್ದಾದರೆ ಸಹಜವಾಗಿ ಹಿರಿಯ ಶಾಸಕರ ಸಚಿವರ ಅಭಿಪ್ರಾಯವೂ ಕೂಡ ಸಾಕಷ್ಟು ಮುಖ್ಯವಾಗುತ್ತೆ. ಈ ಒಂದು ಅಭಿಪ್ರಾಯಗಳ ಆಧಾರಿತವಾಗಿ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. ಈ ಸೂಚನೆಯ ನಂತರದಲ್ಲಿ ಕೆಲ CM ಸಿದ್ದರಾಮಯ್ಯನವರ ಜೊತೆಗೆ ಗುರುತಿಸಿಕೊಂಡಿದ್ದಂಥ ಮೊದಲಿಂದನೂ ಕೂಡ ಗುರುತಿಸಿಕೊಂಡಿರುವಂಥ ನಾಯಕರು ಕೂಡ ಇಲ್ಲ ನೀವು ಒಪ್ಕೊಳ್ಬೇಡಿ ಅನ್ನುವಂಥ ಅಭಿಪ್ರಾಯಗಳು ಈ ಕ್ಷಣದವರೆಗೂ ಕೂಡ ಇದೆ. ಆದರೆ ನಾವು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸ್ತೀವಿ ಅನ್ನುವಂತ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ಈಗ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಂಡಿದೆ, CM ಸಿದ್ದರಾಮಯ್ಯನವರು ಮುಂದಿನ ನಡೆ ಏನಾಗಿರುತ್ತೆ ಅನ್ನುವಂಥದ್ದು ಕೂಡ ಈಗ ಕುತೂಹಲ ಮೂಡಿಸಿದೆ. ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್. ಎಲ್ಲ ಬೆಳವಣಿಗೆ ನಾವು ನೋಡ್ತಾ ಇದ್ದೀವಿ. CM